ಸೀಸನ್ ಪೂರ್ತಿ ನೋಡಿದಾಗ ನೀವು ತುಂಬಾ ಲೋ ಆಗಿದ್ದು ಅಂತಂದ್ರೆ ಫ್ಯಾಮಿಲಿ ರೌಂಡಲ್ಲಿ ಫ್ಯಾಮಿಲಿಯವ್ರು ಬರ್ತಾರೆ, ಬಿಗ್ ಬಾಸ್ ಅದೇ ಹೊರಗಿನ ವಿಚಾರ ಏನೋ ಮಾತಾಡಿದ್ರು ಅಂತ ಹೇಳಿ ಅವ್ರನ್ನ ತಕ್ಷಣ ಹೊರಗೆ ಹೋಗ್ಬೇಕು ಅಂತ ಹೇಳ್ತಾರೆ. ನೀವು ಅದು ಕೊನೆವರೆಗೂ ಅದೊಂದು ಬೇಜಾರಿರುತ್ತೆ ನಿಮಗೆ, ಮತ್ತೆ ಅವ್ರನ್ನ ಒಳಗಡೆ ಕಳಿಸಿ ಅಂತ ಹೇಳ್ಬಿಟ್ಟು ಒಂದು ರಿಕ್ವೆಸ್ಟ್ ಮಾಡ್ಕೊತೀರಾ ನೀವು. ಬಟ್ ಬಿಗ್ ಬಾಸ್ ಆಸೆ ಈಡೇರಿಸೋದಿಲ್ಲ. ಅದು ಎಷ್ಟು ಬೇಜಾರಿದೆ ನಿಮಗೆ? ಅಂದರೆ ಇವಾಗ ಹೊರಗಿನ ವಿಷಯ ಎಸ್ ಹೇಳಿ ತಪ್ಪಾಗಿದೆ, ಯಾಕಂದರೆ ಅದು ನನ್ನ ಗೇಮ್ಗೂ ಎಫೆಕ್ಟ್ ಆಗುತ್ತೆ, ಅಥವಾ ಅಲ್ಲಿಂದ ನನ್ನ ಗೇಮ್ ಚೇಂಜ್ ಆದರೆ ಬೇರೆ ಕಂಟೆಸ್ಟೆಂಟ್ಸ್ಗೂ ಎಫೆಕ್ಟ್ ಆಗುತ್ತೆ. ಅಂದರೆ ಇವಾಗ ಲಾಸ್ಟ್ ಟೈಮ್ ಅಂದರೆ ಇನ್ನೇನು ಫಿನಾಲೆಗೆ ಹೋಗ್ತಿದ್ದೀವಿ, ಇನ್ನೊಂದು 3-4 ವಾರ ಇದೆ ಅನ್ನೋಂಗೆ ಫ್ಯಾಮಿಲಿಯವ್ರನ್ನ ಕರೆಸೋದು. ಬೈ ದ್ಯಾಟ್ ಟೈಮ್ ನಾವು ತುಂಬ ಡ್ರೈನ್ ಆಗಿಬಿಟ್ಟಿರ್ತೀವಿ, ಮೆಂಟಲಿ ತುಂಬ ಡ್ರೈನ್ ಆಗಿಬಿಡ್ತೀವಿ. ಸೊ ಫ್ಯಾಮಿಲಿಯವ್ರು ಬಂದ ತಕ್ಷಣ ಏನೋ ಒಂಥರ ಖುಷಿ, ಒಂದು ನೆಕ್ಸ್ಟ್ಗೆ ಒಂದು ಸ್ವಲ್ಪ ಪುಷ್ ಸಿಗುತ್ತೆ ಅನ್ನೋದೇ ಕಾಯ್ಕೊಂಡಿದ್ವಿ. ನನ್ನ ವಿಷಯದಲ್ಲಿ ಏನಾಯ್ತು, ಅದು ಬಂದು ಕಂಪ್ಲೀಟ್ ರಿವರ್ಸ್ ಆಗ್ಬಿಡ್ತು. ಹಿಂಗೆ ಅಂದರೆ ನಾನು ಸುದೀಪ್ ಸರ್ ಬಂದು ಮಾತಾಡೋವರೆಗೂ ನಾನೇನು ಅನ್ಕೊಂಡೆ, ಒಂದು ಅಲರ್ಟ್ ಹಾಕಿದ್ರಲ್ಲ ಅದಕ್ಕೆ ನಾನು ಸರಿಯಾಗಿ ಅದನ್ನ ಸೀರಿಯಸ್ ಆಗಿ ತಗೊಳ್ಳಿಲ್ಲ. ನಮ್ಗಲ್ಲ ಇದು ಮಾತಾಡು ಅಂತ ಹೇಳ್ಬಿಟ್ಟೆ. ಅಂದ್ರೆ ನಿಮ್ಗೆ ಐಡಿಯಾನೇ ಇರ್ಲಿಲ್ಲ, ಅಂದ್ರೆ ನಾವೇನ್ ಮಾತಾಡಿದ್ವಿ ಅದು ಹೊರಗಿನ ವಿಚಾರ. ನಾನು ಅಲ್ಲಿವರೆಗೂ ಏನ್ ಅನ್ಕೊಂಡೆ, ಓಕೆ ನಾನು ಅವ್ರು ಹಾಕಿದ ಅಲರ್ಟ್, ಎಸ್ಪೆಷಲಿ ನಾನು ಆ ವೀಕಲ್ಲಿ ಕ್ಯಾಪ್ಟನ್ ಆಗಿರ್ತೀನಿ, ಕ್ಯಾಪ್ಟನ್ ಆಗಿ ನಾನೇ ಅಲರ್ಟ್ ನ ಸೀರಿಯಸ್ ಆಗಿ ತಗೊಳ್ಳಿಲ್ಲ, ಲೈಟ್ ಆಗಿ ತಗೊಂಡ್ಬಿಟ್ಟೆ ಅನ್ನೋದಕ್ಕೆ ಕಳಿಸಿದ್ದಾರೆ ಅನ್ನೋದೇ ನನ್ಗಿರುತ್ತೆ. ಸುದೀಪ್ ಸರ್ ಬಂದು ಮಾತಾಡೋವರೆಗೂ, ಸುದೀಪ್ ಸರ್ ಬಂದು ಮಾತಾಡಿದ ಮೇಲೆ, ಆ ವಿಟಿ ನೋಡಿದ ಮೇಲೆ, ನೀವು ತುಂಬ ಆ ವಿಷಯನೇ ಮಾತಾಡಿದ್ರಿ ಅಂದಾಗ ಆ ವಿಟಿ ನೋಡಿ ನನಗೂ ನಾನು ನಾನ್ ಸ್ಟಾಪ್ ಕ್ವೆಶನ್ಸ್ ಕೇಳಿದ್ದೀನಿ. ಅಂದರೆ ಐ ವಾಸ್ ಕ್ಯೂರಿಯಸ್ ಟು ನೋ, ನಾನ್ ಸ್ಟಾಪ್ ಕ್ವೆಶನ್ ಕೇಳಿದ್ದೀನಿ. ಯಾಕಂದರೆ ಇವಾಗ ಹೆಂಗಾಗ್ಬಿಡ್ತು ಅಂದರೆ, ಮನೆಯವರು ಎಲ್ಲರೂ ನಾನು ಎಷ್ಟೇ ನಾನು ಸ್ಟ್ರಾಂಗ್ ಆಗಿ ಒಂದು ವಿಷಯದ ಮೇಲೆ ನಿಂತಿದ್ದೆ, ಬಟ್ ಸ್ಟಿಲ್ ಎಲ್ಲೋ ಒಂದು ಕಾರ್ನರಲ್ಲಿ ಅದೊಂದು ಕ್ಯೂರಿಯಾಸಿಟಿ ಇರುತ್ತೆ. ಹೌದಾ, ನಾನು ಇಷ್ಟು ದೂರ ಗಿಲ್ಲಿ ಅಂತ ಹೇಳ್ತಾರೆ, ನಾನು ಮಾಡ್ತಿದ್ದೀನಲ್ವಾ ಅನ್ನೋದೊಂದು ಕ್ಯೂರಿಯಾಸಿಟಿ ಇತ್ತು. ಅದನ್ನು ಕೇಳಿದೆ. ಅದ್ರ ಜೊತೆಗೆ ನಮ್ಮ ಮನೆಯವರು ಅಣ್ಣ ಅಂತ ರೇಗಿಸ್ಬೇಡ ಅಂತ, ಅಥವಾ ಅವನ್ನ ಬಿಟ್ಕೊಡ್ಬೇಡ ಅಂತ ಹೇಳಿದ್ರ ಬಗ್ಗೆನೂ ಮನೇಲಿ ಡಿಸ್ಕಷನ್ ಆಯಿತು. ಅಂದರೆ ತುಂಬ ಬೇರೆ ರೀತಿ ಡಿಸ್ಕಷನ್ ಆಯಿತು. ಅದಕ್ಕೆ ನಾನು ಈವನ್ ಐ ವಾಸ್ ಕ್ಲೂಲೆಸ್, ಮನೆಯವ್ರು ಯಾಕೆ ಅದನ್ನು ಹೇಳಿದ್ರು ಅಂತ ನನಗೂ ಗೊತ್ತಿರಲಿಲ್ಲ. ಬಟ್ ನಾನು ಕೂತ್ಕೊಂಡು ಪ್ರಾಸೆಸ್ ಮಾಡಿದಾಗ ನಾನು ರಘು ಸರ್ ಹತ್ರ ಅದೇ ಹೇಳಿದೆ. ಮನೆಗೆ ಆ್ಯಕ್ಚುಲಿ ನಾನು ಹೊರಗೆ ಬಂದ್ಮೇಲೆ ಕೇಳಿದೆ, ಯಾಕಂಗೆ ಹೇಳಿದ್ರಿ ಅಂತ. ಈಗ ಗಿಲ್ಲಿಗೆ ಇಷ್ಟೊಂದು ಫ್ಯಾನ್ ಫಾಲೋಯಿಂಗ್, ಫ್ಯಾನ್ ಕ್ರೇಜ್ ಇದೆ ಅನ್ನೋದು ನಮ್ಗೆ ಐಡಿಯಾನೇ ಇಲ್ಲ, ನನಗೆ ಗೊತ್ತೇ ಇಲ್ಲ. ನನ್ನ ಬುದ್ಧಿಗೆ ತಕ್ಕಂತೆ ನಾನು ಒಳಗಡೆ ಆಟ ಆಡ್ತಿದ್ದೀನಿ. ಆ್ಯಂಡ್ ಇಷ್ಟು ಫ್ಯಾನ್ ಫಾಲೋಯಿಂಗ್ ಇದೆ, ಇಷ್ಟು ಕ್ರೇಜ್ ಇದೆ ಅಂತಂದ್ರು ದಟ್ ಶುಡಂಟ್ ಅಫೆಕ್ಟ್ ಮೈ ಗೇಮ್. ಹೌದು, ಅದು ಅವ್ನು ಸಂಪಾದನೆ ಮಾಡಿರೋ. ಹೌದು, ನಾನೇನ್ ಮಾಡ್ತಿದ್ದೀನಿ ಇಸ್ ಮೈ ಗೇಮ್ ಅಷ್ಟೇ. ಆಮೇಲೆ ಫ್ಯಾಮಿಲಿಯವ್ರು ಬಂದು ಅದನ್ನ ಹೇಳಿದ ಮೇಲೂ ಐ ಡಿಂಟ್ ಚೇಂಜ್ ಮೈ ಗೇಮ್. ನಾನು ಹೆಂಗಾಡ್ತಿದ್ದೆ ಮುಂಚೆ ಹಂಗೆ ಆಡ್ಕೊಂಡು ಹೋದೆ. ವಿಚಾರಕ್ಕೆ ನಿಮಗೆ ಸ್ಟಾರ್ಟಿಂಗ್ ಅಪ್ರಿಶಿಯೇಟ್ ಮಾಡಿದ್ದು ಲೋ ಆದೆ. ಅಂದ್ರೆ ಅಫ್ಕೋರ್ಸ್ ನಂಗೆ ಅದು ಡಿಸ್ಟರ್ಬ್ ಆಯ್ತು. ಆ ವೀಕ್ ಆದ್ಮೇಲೆ ನಿಜವಾಗ್ಲೂ ಡಿಸ್ಟರ್ಬ್ ಆದೆ. ಬಟ್ ಐ ಡಿಂಟ್ ಚೇಂಜ್ ಮೈ ಗೇಮ್. ಮನೆಯವ್ರು ಬಂದು ಹೇಳಿದ್ರು ಅಂದ ತಕ್ಷಣ ಚೇಂಜ್ ಮಾಡ್ಲಿಲ್ಲ. ಮನೆಯವ್ರು ಯಾಕೆ ಹೇಳಿದ್ರು ಅಂತಂದ್ರೆ, ನಾನು ಕೇಳಿದಾಗ ಅದೇ ಹೇಳಿದ್ರು. ಈಗ ಇಡೀ ಮನೇಲಿ ನನ್ನ ಎಲ್ಲೂ ಬಿಟ್ಕೊಡ್ಲಿಲ್ಲ. ಅಂದ್ರೆ ಒಂದು ಆಡಿಯನ್ಸ್, ನನ್ನ ಫ್ಯಾಮಿಲಿ ಒಂದು ಕೂತ್ಕೊಂಡು ಶೋ ನೋಡ್ಬೇಕಾದ್ರೆ ಎಲ್ರು ಗೇಮ್ ಅಂತ ಬಂದಾಗ ಸೆಲ್ಫಿಶ್ ಆಗಿರೋದು ನೋಡಿದ್ದಾರೆ, ಅಥವಾ ಒಂದು ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡೋದು ನೋಡಿದ್ದಾರೆ. ಎವ್ರಿಥಿಂಗ್ ಏನೋ ಒಂದು ಗೇಮ್, ಅವ್ರನ್ನ ನಾವು ಬ್ಲೇಮ್ ಮಾಡೋಕ್ಕಾಗಲ್ಲ. ಅಷ್ಟೆಲ್ಲ ಪ್ರೆಷರ್ ಮಧ್ಯನೂ ಒಂದು ಪರ್ಸನ್ ನನಗೋಸ್ಕರ ಏನೋ ಒಂದು ಸ್ಟ್ಯಾಂಡ್ ತಗೋತಾರೆ, ಅಥವಾ ಏನೋ ಒಂದು ಸಪೋರ್ಟಿವ್ ಆಗಿದ್ದಾರೆ ಎಮೋಷನಲಿ ಅಂತಂದಾಗ ಮನೆಯವ್ರಿಗೂ ಅವ್ನು ಇಷ್ಟ ಆಗ್ತಾನಲ್ವಾ. ನಮ್ಮ ಮನೆಯವ್ರಿಗೂ ಅವ್ನು ಇಷ್ಟ. ಆಕ್ಚುಲಿ ನಮ್ಮ ಮನೆಯವರು ಅವ್ನು ಫ್ಯಾನ್. ಈಗ ಅಷ್ಟು ಕ್ರೇಜ್ ಇದೆ. ನಮ್ಮ ಮನೆಯವರು ಆಲ್ಸೋ ದೇ ಆರ್ ಆಲ್ಸೋ ಒನ್ ಅಮಾಂಗ್ ದೆಮ್. ಅದಕ್ಕೋಸ್ಕರ ಅವ್ರು ಬಂದು ಹೇಳೋದು ಹಂಗೆಲ್ಲ ಏನು ರೇಗಿಸ್ಬೇಡ ಅಂತ. ಆಮೇಲೆ ಇಲ್ಲಿ ಅದೆಲ್ಲ ತುಂಬಾ ನೆಗೆಟಿವ್ ಆಗಿ ಹೋಗ್ತಿದೆ ಅನ್ನೋದು ಅವ್ರ ತಲೆಯಲ್ಲಿರುತ್ತೆ. ಅಂದ್ರೆ ಇವಾಗ ಯಾರಿಗೆ ಆದ್ರೂ ನಮ್ಮ ಮನೆ ಮಗಳಿಗೆ ಈ ತರ ನೆಗೆಟಿವ್ ಆಗಿ ಹೋಗ್ತಿದೆ ಅಂತಂದಾಗ ಆ ಇನ್ನೋಸೆನ್ಸ್ ಮೇ ಬಿ ಅವ್ರಿಗೆ ಅದನ್ನ ಹೇಳ್ಬಾರ್ದು ಅಂತ ಇತ್ತು. ರೂಲ್ಸ್ ಎಸ್ ರೂಲ್, ಬಟ್ ಅದನ್ನ ಅವ್ರು ಹೇಳ್ಬಿಟ್ರು. ಬಟ್ ಒಳಗಡೆ ಹೆಂಗಾಯ್ತು ಅಂತಂದ್ರೆ, ಆ ಫ್ಯಾಮಿಲಿ ರೌಂಡ್ ಆದ್ಮೇಲೆ ಎಲ್ರು ಮೇ ಬಿ ನಿಮ್ಮ ಫ್ಯಾಮಿಲಿ ಅವ್ರಿಗೂ ಇದೇ ಅಂದ್ರೆ ಗಿಲ್ಲಿಯಿಂದಾನೇ ಅಲ್ವಾ, ಅದಕ್ಕೆ ಹಂಗೆ ಹೋಗ್ಲಿ ಅನ್ನೋ ತರ ಮಾತಾಡಿದಾಗ ಐ ಕುಡಂಟ್ ಟೇಕ್ ಇಟ್. ಯಾಕಂದ್ರೆ ಯಾವುದೇ ಮನೆಯವರು, ಯಾವುದೇ ಫ್ಯಾಮಿಲಿ ಒಂದು ಶೋಗೋಸ್ಕರ, ಎಸ್ಪೆಷಲಿ ನನ್ನ ಫ್ಯಾಮಿಲಿ ಒಂದು ಶೋಗೋಸ್ಕರ ಏನೋ ಒಂದು ಬೇರೆ ಏನೋ ಮಾಡಬೇಕು ಅಥವಾ ಆ ಥರದ ಮೆಂಟಾಲಿಟಿ ಇರೋರಲ್ಲ. ಯಾಕಂದರೆ ಥ್ರೂ ಔಟ್ ದ ಸೀಸನ್ ನೀವು ನನ್ನ ನೋಡಿದ್ದೀರಾ, ನಾನು ಹಂಗಿರೋದಕ್ಕೆ ಕಾರಣನೇ ನಮ್ಮ ಮನೆಯವರು. ಅಂದರೆ ಅವ್ರು ನನ್ನನ್ನು ಬೆಳೆಸಿರೋದು ಹಾಗೆ, ನಾನು ಇದ್ದಿದ್ದು ಹಾಗೆ. ಅವ್ರು ಹೇಳಿದಕ್ಕೆ ಕಾರಣ ಇಷ್ಟೇ. ಅವ್ನು ನನ್ನ ಜೊತೇಲಿದ್ದ ಥ್ರೂ ಔಟ್ ದ ಜರ್ನಿ. ಹಿ ವಾಸ್ ನೈಸ್ ಟು ಮೀ. ಹಂಗೇನೂ ಇಲ್ಲ, ರೇಗ್ಸಕ್ಕೇನು ಹೋಗ್ಬೇಡ ಅಂತ ಕನ್ವೆ ಮಾಡಕ್ಕೆ ಹೊರಟಿದ್ರು ಬಿಟ್ರೆ ಬೇರೆ ಏನೂ ಇಲ್ಲ. ಅದಾದ್ಮೇಲೂ ನನ್ನ ಗೇಮ್ ಚೇಂಜ್ ಮಾಡ್ಕೊಳ್ಳಿಲ್ಲ, ಬಟ್ ಡಿಸ್ಟರ್ಬ್ ಆಗಿದ್ದಂತೂ ಎಸ್. ಆ ವಿಟಿ ಪ್ಲೇ ಮಾಡಾದ್ಮೇಲೆ ಮನೆಯವ್ರ ರಿಯಾಕ್ಷನ್ ಹೇಗಿತ್ತು ಅಂತ? ಯಾಕಂದ್ರೆ ಅದಕ್ಕಿಂತ ಮುಂಚೆ
ಅಂದ್ರೆ ನೀವು ಏನೋ ಮಾತಾಡಿದ್ದೀರಾ ಅಂತ ಗೊತ್ತು, ಬಟ್ ಏನು ಮಾತಾಡಿದ್ದೀರಾ ಅನ್ನೋದು ಯಾರಿಗೂ ಗೊತ್ತಿಲ್ಲ. ಆದರೆ VT ಪ್ಲೇ ಮಾಡಾದ್ಮೇಲೆ ಇದೆ ಅಲ್ವಾ, ನೀವು ಇಲ್ಲದೆ ಇರೋ ಟೈಮಲ್ಲಿ ಬೇರೆ ಕಂಟೆಸ್ಟೆಂಟ್ಗಳು ಕೂತ್ಕೊಂಡು ಡಿಸ್ಕಷನ್ ಮಾಡ್ತಾ ಇದ್ದಿದ್ದು ಆ ಥರದ್ದೆಲ್ಲ ನಡೆದಿರುತ್ತೆ. ನಿಮ್ಮನ್ನ ಯಾವ ರೀತಿ ರಿಸೀವ್ ಮಾಡ್ಕೊತಾ ಇದ್ರು ಅವರು ಅಂತ? ನಂಗೆ ನಾನು ಗಿಲ್ಲಿಗೆ ಹೇಳಿದ್ದೆ. ಗಿಲ್ಲಿ ಅಂದ್ರೆ ಮನೆಯವ್ರು ಹೋದ್ಮೇಲೆ ನಾನು ಡಿಸ್ಟರ್ಬ್ ಆಗಿದ್ದಾಗ ಅವ್ನು ಕೇಳ್ದೆ ಏನ್ ಮಾತಾಡ್ದೆ ಅಂತ. ಪ್ರತಿಯೊಂದು ಹೇಳ್ದೆ ನಾನು, ಹಿಂಗಾಯ್ತು, ಹಿಂಗ್ ಮಾತಾಡ್ದೆ, ಹಿಂಗಾಯ್ತು ಅಂತ. ನಾಮಿನೇಷನ್ ವಿಷಯ ಏನೋ ಕೇಳ್ತಾನೆ ನನ್ನ ತಮ್ಮ, ಅದನ್ನ ನಾನು ಹೇಳಿಲ್ಲ, ಅದ್ ನಂಗೆ ಮರ್ತೋಗಿತ್ತು, ನಂಗೆ ನೆನಪೇ ಇಲ್ಲ ಅದ್ ನಾವು ಮಾತಾಡಿದ್ವಿ ಅಂತ. ಅದನ್ನ ಹೇಳ್ತಾನೆ, ಅಂದ್ರೆ VT ಪ್ಲೇ ಮಾಡಿದ್ಮೇಲೆ ಅದನ್ನ ಹೇಳ್ತಾನೆ, ನಾಮಿನೇಷನ್ ವಿಷಯ ಎಲ್ಲ ಮಾತಾಡಬಾರ್ದಾಗಿತ್ತು ಅಂತ ಹೇಳ್ತಾನೆ. ಅವಾಗ ನಾನು ಏನ್ ಹೇಳ್ದೆ, ನಾಮಿನೇಷನ್ ವಿಷಯ ಎಸ್ ಮಾತಾಡಿದ್ರು, ಬಟ್ ನಾನು ಅದನ್ನ ಹೌದು ನಾನು ತಪ್ಪು ಮಾಡಿದೆ ಅಂತ ಅನ್ಕೊಳ್ಳೇ ಇಲ್ವಲ್ಲ. ನನ್ನ ಗೇಮ್ ನಾನು ಕರೆಕ್ಟಾಗಿ ಆಡಿದ್ವಿ, ನೀನು ತಪ್ಪು ಮಾಡಿದೆ, ನಾನು ಅದಕ್ಕೆ ನಾನು ನಾಮಿನೇಟ್ ಮಾಡಿದ್ದು ಗಿಲ್ಲಿ, ನನ್ಗೆ ಅದೇನು ತಪ್ಪಂತ ಅಲ್ಲ. ನಿನ್ಗೇನು ಸರಿ ಅನ್ಸಿದೆ ಅದನ್ನ ನೀನು ಮಾಡ್ತಾ ಇದ್ಯಾ, ಬಟ್ ಮನೆಯವ್ರು ಬಂದು ಅದನ್ನ ಹೇಳಿದಾಗ ನಿನ್ ಗೇಮ್ ಚೇಂಜ್ ಆಗುತ್ತಲ್ಲ, ಅದು ಬೇರೆ ಕಂಟೆಸ್ಟೆಂಟ್ಸ್ಗೂ ಎಫೆಕ್ಟ್ ಆಗುತ್ತಲ್ಲ, ಅನ್ಸ್ಬಿಡುತ್ತಲ್ಲ, ಅದ್ ನಿನ್ಗೆ ಎಫೆಕ್ಟ್ ಅಲ್ವಾ ಅದು ಅಂತಂದ. ಐ ಫೆಲ್ಟ್ ಎಸ್ ಹೌದು, ಈಗ ಅದ್ ಹೇಳ್ಬಿಟ್ಟಿದ್ದಾರೆ, ನಾನು ಅದನ್ನ ಕರೆಕ್ಟ್ ಮಾಡಕ್ ಆಗಲ್ಲ, ಅಂಡ್ ನನ್ನ ಹತ್ರ ಟೈಮೂ ಇಲ್ಲ, ಇನ್ನೊಂದು 2-3 weeks ಅಲ್ಲಿ ಫಿನಾಲೆ, ವಾಟ್ ಕ್ಯಾನ್ ಬಿ ಚೇಂಜ್ಡ್? ಅದನ್ನ ಪ್ರೂವ್ ಮಾಡಕ್ಕೂ ನನ್ಗೆ ಇವಾಗ ಏನಾಗುತ್ತೆ, ಈಗ ಅವ್ರು ನನ್ನ ಮನೆಯವ್ರು ಹೇಳಿದ್ರು ನಾಮಿನೇಟ್ ನೀನ್ ಮಾಡಿದ್ಯಲ್ಲ ಅಂತ. ಇಲ್ಲಿ ಗಿಲ್ಲಿ ಫ್ಯಾನ್ ಫಾಲೋಯಿಂಗ್ ಇವಾಗ ಹೆಂಗಾಗಿದೆ ಅಂದ್ರೆ, ಅವನಿಗೆ ಬೇಜಾರಾದ್ರೆ ಇವರು ಬೇಜಾರ್ ಮಾಡ್ಕೊಂತಾರೆ, ಬೇಜಾರ್ ಮಾಡ್ಕೊಂಡು ಈಗ ಅವನಿಗೆ ಯಾರು ಬೇಜಾರ್ ಮಾಡ್ತಾರೆ ಅವ್ರಿಗೆ ಹರ್ಟ್ ಮಾಡೋ ತರ ಆಗ್ತಿದೆ. ಸೊ ನಮ್ಮ ಮನೆಯವ್ರಿಗೂ ಅದು ಬೇಜಾರಾಗೋಗಿದೆ. ಹಂಗಾಗಿ ಅದನ್ನ ಬಂದು ಹೇಳಿದ್ರು ಬಿಟ್ರೆ ಏನೋ ಗೇಮ್ ಚೇಂಜ್ ಮಾಡ್ಕೊಂಡು ಆ ಥರದ್ ಒಂದು, ಇವಾಗ ನನ್ನ ಮನೆಗೆ ಇಲ್ಲಿಂದ ಹೋಗುವಾಗ್ಲೂ ಬಿಗ್ ಬಾಸ್ ಮನೆಗೆ ನಮ್ಮ ಮನೆಯವ್ರು ಅದನ್ನೇ ಹೇಳಿ ಕಳ್ಸಿದ್ರು, ಗೆಲ್ದೇ ಇದ್ರು ಪರವಾಗಿಲ್ಲ, ಹೆಸರು ಹಾಳು ಮಾಡ್ಕೊಂಡು ಬರ್ಬೇಡ, ಅಥವಾ ನಿನ್ನ ವ್ಯಕ್ತಿತ್ವನ ಎಲ್ಲೂ ಬಿಟ್ಕೊಡ್ಬೇಡ ಅಂತ ಅವರೇ ಹೇಳಿ ಕಳ್ಸಿರುವಾಗ ಗೇಮ್ಗೇನೋ ಅದು ಚೇಂಜಸ್ ಆಗಲಿ ಅಂತ ಹೇಳಿದ್ದಲ್ಲ, ಅದೊಂದು ಕನ್ಸರ್ನ್ ಇಂದಾನೇ ಹೇಳಿದ್ದವರು. ಬಟ್ ಈಗ ಹೆಂಗಾಗ್ಬಿಡ್ತಿತ್ತು ಅಂದ್ರೆ, ನಾಮಿನೇಷನ್ ಅಂತ ಹೇಳ್ಬಿಟ್ಟಿದ್ದಾರೆ, ನೆಕ್ಸ್ಟ್ ನಾನು ಅವನನ್ನ ನಾಮಿನೇಟ್ ಮಾಡ್ಲಿಲ್ಲ ಅಂದ್ರೆ ಮನೆಯವ್ರು ಹೇಳಿದಂಗೆ ಕೇಳ್ತಿದ್ದಾಳೆ ಇವಳು ಅಂತ ಆಗತ್ತೆ, ಇಲ್ಲ ನಾನು ನಾಮಿನೇಟ್ ಮಾಡಿದ್ರೆ ಇನ್ನೊಂದ್ ತರ ಆಗತ್ತೆ. ಅಂದ್ರೆ ನೆಕ್ಸ್ಟ್ ಏನೇ ಮಾಡಿದ್ರು ಇಟ್ ವಿಲ್ ಟೇಕ್ ಅ ಡಿಫ್ರೆಂಟ್ ಟರ್ನ್. ಸೊ ನನಗೆ ಐ ವಾಸ್ ವೆರಿ ಕನ್ಫ್ಯೂಸ್, ನಾನು ಏನ್ ಮಾಡ್ಲಿ ಆ ಪ್ರಾಸೆಸಿಂಗ್ ಅಲ್ಲೇ ನಾನು ಇದು ಮಾಡ್ಬಿಟ್ಟೆ. ಅಂದ್ರೆ ತುಂಬಾ ಎಫೆಕ್ಟ್ ಆಯ್ತು. ನಾನು ಎಷ್ಟು ಕ್ಲಾರಿಟಿ ಕೊಡ್ಬೇಕಾಯ್ತು ನಾನು ಅದನ್ನ ಕೊಟ್ಟೆ. ಎಸ್ಪೆಷಲಿ ರಘು ಸರ್ ಅದೇ ವಿಷಯ ನಾಮಿನೇಟ್ ಮಾಡ್ತಾರೆ ನನಗೆ. ಸೊ ನನ್ಗೆ ಹೆಂಗ್ ಅನ್ಸ್ಬಿಡ್ತು ಅಂದ್ರೆ, ಇಷ್ಟು ವಾರ ಆಡ್ಕೊಂಡು ಬಂದಿದ್ದೆಲ್ಲ ಹೋಗ್ಬಿಡ್ತಾ, ನೀರಲ್ಲಿ ಹೋಮ ಆದಂಗೆ ಆಗೋಯ್ತಾ ಅಂತಾನೆ ಅನ್ಸಿದ್ದು. ಬಟ್